ಮುಸ್ಲಿಮರ ಓಲೈಕೆಗೆ ಮುಂದಾಯ್ತಾ ಕೇರಳ ಸರ್ಕಾರ ಅನ್ನೋ ಪ್ರಶ್ನೆ ಮೂಡಿದೆ. ಕರ್ನಾಟಕದ ಕೋಗಿಲು ಕ್ರಾಸ್ ಸಮಸ್ಯೆ ಅಸ್ತ್ರ ಮಾಡಿಕೊಳ್ಳುತ್ತಾ ಕೇರಳ ಸರ್ಕಾರ. ನೋಡಿ, ಮುಸ್ಲಿಮರ ಓಲೈಕೆಗೆ ಕೇರಳ ಸರ್ಕಾರ ಮುಂದಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕರ್ನಾಟಕದ ಕೋಗಿಲು ಕ್ರಾಸ್ ಸಮಸ್ಯೆಯನ್ನ ಅಸ್ತ್ರ ಮಾಡ್ಕೊಂಡು ಬಿಡ್ತಾ ಹಾಗಾದ್ರೆ ಮಾನವೀಯತೆ ಕಾರ್ಡ್ ಪ್ಲೇ ಮಾಡ್ತಾ ಇದೆ ಕೇರಳ ಸರ್ಕಾರ. ಮನೆಗಳ ತೆರವು ಸ್ಥಳಕ್ಕೆ ಓಡೋಡಿ ಬಂದಿದೆ. ಕೇರಳ ಶಾಸಕ ಬಂದಿದ್ದಾರೆ. ಕೋಗಿಲು ಲೇಔಟ್ಗೆ ಕೇರಳ ಶಾಸಕ ಜಲೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಒತ್ತುವರಿ ತೆರವು ಜಾಗದಲ್ಲಿ ಕೇರಳ ಶಾಸಕರು ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಮುಸ್ಲಿಮರ ಜೊತೆ ಚರ್ಚೆ ನಡೆಸಿದ್ದಾರೆ ಕೇರಳ ಎಂಎಲ್ಎ ಜಲೀಲ್. ತೆರವು ಬಳಿಕ ಸರ್ಕಾರ ಏನು ಸವಲತ್ತು ನೀಡಿದೆ ಅಂತ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಅದೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಇಬ್ರಾಹಿಂ ಮತ್ತು ತಂಡ. ಸ್ಥಳೀಯರ ಸಮಸ್ಯೆಯನ್ನ ಆಲಿಸಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಮುಸ್ಲಿಮರ ಓಲೈಕೆಗೆ ಕೇರಳ ಸರ್ಕಾರ ಮುಂದಾಯ್ತಾ ಅಂತ ಅಂದರೆ ಹೌದು ಅಂತ ಹೇಳ್ಬೋದು. ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇರಳಕ್ಕೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ? ಕರ್ನಾಟಕದಲ್ಲಿರುವಂಥ ಸಮಸ್ಯೆ ಬಗ್ಗೆ ಕೇರಳ ಸರ್ಕಾರ ಧ್ವನಿ ಎತ್ತುತ್ತೆ ಅಥವಾ ಕೇರಳ ಒಬ್ಬ MLA ಬಂದು ನೋಡ್ತಾರೆ ಅಂತ ಅಂದರೆ ಇದೊಳ್ಳೆ ಕಥೆ ಆಯ್ತಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ. ನಿನ್ನೆ ಅಂತೂ DK ಶಿವಕುಮಾರ್ ಕೇರಳ ಸರ್ಕಾರಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಟಾಂಗ್ ಕೊಟ್ಟಿದ್ರು. ಸೊ ಅದಾದ ನಂತರವೂ ಕೂಡ ಈಗ ಸ್ವತಃ ಪಿಣರಾಯಿ ವಿಜಯನ್ ಅವರೇ ಒಂದು ಟ್ವೀಟ್ ಕೂಡ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ಉಪಮುಖ್ಯಮಂತ್ರಿಗಳು ಕೂಡ ಟಾಂಗ್ ಕೊಟ್ಟಿದ್ರು. ಅದಾದ ನಂತರ ಈಗ ಸ್ವತಃ ಕೇರಳ MLA ಜಲೀಲ್ ಅವರು ಬಂದಿದ್ದಾರೆ ಕೋಗಿಲು ಲೇಔಟ್ನಲ್ಲಿ. ಅಲ್ಲಿ ಏನೇನು ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ನೆಲಸಮ ಮಾಡಿದ್ದಾರೆ, ಎಲ್ಲವನ್ನು ಅವರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಇಲ್ಲಿನ ಸರ್ಕಾರ ಅನ್ನೋದ್ರ ಬಗ್ಗೆ ಅಲ್ಲಿನ ಜನರ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ನೋಡ್ಬೋದು, ಸಿಎಂ ಇಬ್ರಾಹಿಂ ಅವರು ಕೂಡ JDSನ ಮಾಜಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಕೂಡ ಬಂದಿದ್ದಾರೆ. ಅವರು ಬಂದು ಅವರ ತಂಡದ ಜೊತೆಗೆ ಬಂದು ಪರಿಶೀಲನಾ ಕಾರ್ಯವನ್ನು ನಡೆಸಿರುವುದು.